ಇಂದು ನಮ್ಮ ಭಾರವಾದ ಮನಸ್ಸಿನಿಂದ ಕುದಿಯುತ್ತಿರುವ ರಕ್ತದಿಂದ ನಾವೆಲ್ಲರೂ ಧ್ವನಿ ಎತ್ತಬೇಕಾಗಿರೋದು ಪ್ರಕೃತಿಯನ್ನು ಕೊಲ್ಲುತ್ತಿರುವ ಕ್ರೂರತೆಯ ಬಗ್ಗೆ. ಈಗ ತೆಲಂಗಾಣದಲ್ಲಿ ಕಾಂಚಾ ಗಚಿಬೌಲಿ ಪ್ರದೇಶದಲ್ಲಿ 400 ಎಕರೆ ಕಾಡು ಕಡಿದು ಹಾಕಲಾಗಿದೆ. ಒಂದು IT ಪಾರ್ಕ್ ನಿರ್ಮಿಸಲು ಎಂದು ಹೇಳಲಾಗಿದೆ. ಆದರೆ ಇದರಿಂದ ಅವುಗಳಲ್ಲಿ ವಾಸಿಸುವ ಸಾವಿರಾರು ಪ್ರಾಣಿಗಳು ಬೀದಿಗೆ ಬಂದು ಹೊಟ್ಟೆ ಹಸಿವಿಂದ ಸುಮ್ಮನೆ ಸಾಯೋದೊಂದೇ ಎಂದು ನಿರ್ಧರಿಸಿವೆ. ನಾವಿಲ್ಲಿ ಬೆಳಿತಿದೀವಿ ಅಂದ್ಕೊಂಡಿದೀವಿ, ಆದರೆ ನಾವು ಬೆಳೆಸುತ್ತಿರೋದು ಬರೀ ಕಟ್ಟಡಗಳು, ಸ್ವಾರ್ಥ ಮತ್ತು ನಮ್ಮ ಪರಿಸರದ ಅಪಾಯವನ್ನು. ಈ ಭೂಮಿಯನ್ನು ಭಗವಂತ ಎಲ್ಲರಿಗೋಸ್ಕರ ಸೃಷ್ಟಿ ಮಾಡಿದ್ದಾನೆ, ಕೇವಲ ಮನುಷ್ಯನಿಗೋಸ್ಕರ ಸೃಷ್ಟಿಯಾಗಿರೋದಲ್ಲ. ಹಕ್ಕಿಗಳು ಗಗನದಲ್ಲಿ ಹಾರಲು, ಜಿಂಕೆಗಳು ಅರಣ್ಯದಲ್ಲಿ ಓಡಾಡಲು, ಹಾವುಗಳು ನೆಲದೊಳಗೆ ತನ್ನ ಬದುಕನ್ನು ಕಟ್ಟಿಕೊಳ್ಳಲು, ಎಲ್ಲ ಜೀವಿಗಳಿಗೂ ಈ ಪ್ರಪಂಚ ಸಮಾನ. ನಮ್ಮ ಮನೆ ನಾವು ಕಟ್ಟಿಕೊಳ್ಳೋ ಹಾಗೆ ಪ್ರಾಣಿಗಳು ಕೂಡ ತಮ್ಮ ಮನೆ ಕಾಡಿನಲ್ಲಿ ಕಟ್ಟಿಕೊಂಡಿವೆ. ಆದರೆ ನಾವು ಸ್ವಲ್ಪ ಬೆಳವಣಿಗೆಗಾಗಿ, ಸ್ವಲ್ಪ ವಾಸ್ತು ವಿಕಾಸಕ್ಕಾಗಿ ಅವುಗಳ ಮನೆಗಳನ್ನು ಕೆಡವುತ್ತಿದ್ದೇವೆ. ಆ ಹಕ್ಕಿಗೆ ಬೇಸಿಗೆಯಲ್ಲಿ ತಂಪು ನೀಡೋ ಮರವನ್ನು ಕಡಿದು ಹಾಕುತ್ತಿದ್ದೇವೆ. ಆ ಜಿಂಕೆಗೆ ಆಸರೆಯಾದ ಕಾಡನ್ನು ನೆಲಸಮಗೊಳಿಸುತ್ತಿದ್ದೇವೆ. ಪ್ರಕೃತಿ ನಮ್ಮೆಲ್ಲರನ್ನು ಕೇಳುತ್ತಿದೆ, ನಾನಿಲ್ಲದೆ ನೀನು ಬದುಕಬಲ್ಲೆಯಾ? ನನ್ನಿಂದ ನೀನು, ನಿನ್ನಿಂದ ನಾನಲ್ಲ. ನೀನು ಇರದಿದ್ದರೂ ನಾನು ಬದುಕಬಲ್ಲೆ, ಆದರೆ ನಾನು ಇಲ್ಲದೆ ನೀವ್ಯಾರು ಬದುಕುಳಿಯುವುದಿಲ್ಲ. ನಾನು ಕೊಡುವ ಗಾಳಿ ನೀನು ಉಸಿರಾಡುತ್ತಿದ್ದೀಯಾ? ನಾನು ಹರಿಸುವ ನೀರೇ ನಿನ್ನ ಜೀವ. ನಾನು ಬೆಳೆಯುವ ಅನ್ನವೇ ನಿನ್ನ ಹಸಿವು ನೀಗಿಸೋದು. ನಾನು ನೀಡುವ ನೆರಳಿನಲ್ಲೇ ತಂಪಾಗಿದೀಯಾ, ಆದ್ರೆ ನನಗೆ ನೀನೇನ್ ನೀಡುತ್ತಿದೀಯಾ? ನನ್ನ ಬೇರು ಕತ್ತರಿಸುತ್ತಿದ್ದೀಯಾ? ನನ್ನ ನದಿಗಳನ್ನು ಒಣಗಿಸುತ್ತಿದ್ದೀಯಾ? ನನ್ನ ಜೀವಿಗಳನ್ನು ಮನೆರಹಿತ ಮಾಡುತ್ತಿದ್ದೀಯಾ? ಒಂದು ದಿನ ಬರಲಿದೆ, ನಾನಿಲ್ಲದೆ ನೀನು ಜೀವಿಸುವೆ ಎಂದು ನೀನೇ ನಂಬಿದ ದಿನ. ಆಗ ನಾನಿಲ್ಲ, ಆದರೆ ನೀನೂ ಇಲ್ಲ. ಗಾಳಿಯ ರೂಪದಲ್ಲಿ ವಿಷವನ್ನು ಸೇವಿಸುವೆ. ಪ್ರಕೃತಿಯ ಮಾತು ಕೇಳು, ಬೆಳೆಯೋಣ, ರಕ್ಷಿಸೋಣ, ಬದುಕೋಣ. ನಮ್ಮ ಹೊಣೆಗಾರಿಕೆ ಏನು ಇಂದು? ಎಲ್ಲರೂ ಧ್ವನಿ ಎತ್ತಿ, ಇಲ್ಲವಾದರೆ ಧ್ವನಿ ಎತ್ತಿದವರ ಜೊತೆ ನಿಲ್ಲಿ. ಜನರಿಗೆ ಈ ದುಸ್ಥಿತಿಯ ಅರಿವು ಮೂಡಿಸೋಣ. ಸರ್ಕಾರದ ಮೇಲೆ ಒತ್ತಡ ಹೇರೋಣ. ಪ್ರತಿ ಪ್ರಾಣಿಗಳಿಗೂ ರಕ್ಷಣೆ ದೊರೆಯಬೇಕು. ಪರಿಸರ ನಾಶ ಮಾಡುವ ಅಮಾನವೀಯ ಕೃತ್ಯ ಮುಂದೆಂದೂ ಆಗಬಾರದು. ಅಲ್ಲಿವರೆಗೂ ನಮ್ಮ ಕೂಗು ತಲುಪಬೇಕು. ಸಾಮಾಜಿಕ ಮಾಧ್ಯಮಗಳಲ್ಲಿ ಸೇವ್ ತೆಲಂಗಾಣ ಟ್ರೀಸ್ ಮತ್ತು ಸ್ಟಾಪ್ ಡಿಫಾರೆಸ್ಟ್ರೇಷನ್ ಎಂಬ ಹ್ಯಾಶ್ಟ್ಯಾಗ್ ಬಳಸಿ ಪ್ರತಿಯೊಬ್ಬರೂ ಕನಿಷ್ಠ 1 ಮರ ನೆಟ್ಟಿ ಅದರ ಜವಾಬ್ದಾರಿ ತೆಗೆದುಕೊಳ್ಳೋಣ. ನಮ್ಮ ಮಕ್ಕಳ ಭವಿಷ್ಯಕ್ಕೆ, ನಮ್ಮ ಜೀವ ಜಂತುಗಳ ಬದುಕಿಗೆ ನಾವು ಪ್ರತಿಜ್ಞೆ ಮಾಡೋಣ. ನಮ್ಮ ಇಂದಿನ ಹೋರಾಟ ನಮ್ಮ ಮಕ್ಕಳು, ಅಂದರೆ ಮುಂದಿನ ಪೀಳಿಗೆಗೆ ಅರ್ಥವಾಗಬೇಕು. ಇಂತಹ ಕೃತ್ಯ ಅವರಿಂದೆಂದೂ ಆಗದ ಹಾಗೆ ಅವರಲ್ಲಿ ಜಾಗೃತಿ ಮೂಡಿಸಬೇಕು. ನಾವೇ ಈ ಹಸಿರು ಜಗತ್ತಿನ ರಕ್ಷಕರು ಎಂದು ತಿಳಿಸಬೇಕು. ಪರಿಸರ ಉಳಿಸೋಣ. ನಮ್ಮಂತೆ ಪ್ರಾಣಿಗಳಿಗೆ ಬದುಕಲು ಹಕ್ಕಿದೆ. ಪ್ರಕೃತಿಯ ಆಳವಾದ ಮಾತುಗಳನ್ನ ಕೇಳಿ ನಾನು ನಿಂತು ನೋಡುತ್ತಿರುವೆ. ಒಂದು ದಿನ ನೀನು ಹೇಳಲೇಬೇಕಾಗುತ್ತೆ, ನಾನು ತಪ್ಪು ಮಾಡಿದೆ ಎಂದು. ಆದರೆ ಅದನ್ನು ಕೇಳಿಸಿಕೊಳ್ಳಲು ನಾನು ನಿನ್ನ ಜೊತೆ ಇರುವುದಿಲ್ಲ.